ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸ್ನೇಹಿತರೆ, ಪ್ರತಿಯೊಬ್ಬರು ಪ್ರಾಪರ್ಟಿನ ನೀವೇನಾದರೂ ಎ ಖಾತಾ, ಬಿ ಖಾತಾ, ಇ ಖಾತಾ ಅಂತೇನಾದ್ರು ಮಾಡಿಸ್ಕೊತಿರ್ತಾರೆ. ಅದು ಕೂಡ ಇ ಖಾತಾ ಈಗ ತುಂಬಾ ಯಾವುದೇ ಪ್ರಾಪರ್ಟಿ ಬಿ ಇರಲಿ ಎ ಇರಲಿ ಅದನ್ನು ಇ ಖಾತಾ ಮಾಡಿಸ್ಲೇಬೇಕು ಅಂತ ಗೌರ್ನಮೆಂಟು ಕೂಡ ರೂಲ್ ಹೊರಡಿಸಿದೆ. ಹಾಗಾಗಿ ತುಂಬ ಜನ ಇ ಖಾತಾ ಮಾಡಿಸ್ತಾ ಇರ್ತೀರ. ಇ ಖಾತಾ ಮಾಡೋಕ್ಕೆ ಇದು ಒಂದು ಮೇಯ್ನ್ ಡಾಕ್ಯುಮೆಂಟು ಸ್ನೇಹಿತರೆ. ಏನಂದರೆ ಅದು ನಿಮ್ಮ ಪ್ರಾಪರ್ಟಿಗೆ GPS ಲೊಕೇಶನ್ನ ಹೇಗೆ ಆ್ಯಡ್ ಮಾಡೋದು, ಹೇಗೆ ಸೇರಿಸೋದು, ಆ ಪ್ರಾಪರ್ಟಿ ಫೋಟೋಗೆ ಈ GPS ಲೊಕೇಶನ್ನ ಹೇಗೆ ಲಿಂಕ್ ಮಾಡಿ ನೀವು ಅದನ್ನು ಪ್ರಿಂಟೌಟ್ ತಿಕ್ಕೋಬೋದು. ಈ ಡಾಕ್ಯುಮೆಂಟ್ನ ನೀವು ಏನಾದ್ರು ಈ ಖಾತಾ ಮಾಡ್ಸೋಕೆ ಹೋದರೆ ನಿಮಗೆ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇದೊಂದು ಮ್ಯಾಂಡೇಟ್ರಿ ಆಗಿರೋದ್ರಿಂದ ಪ್ರತಿಯೊಬ್ಬರು ನಿಮ್ಮ ಪ್ರಾಪರ್ಟಿ ಎಲ್ಲೆಲ್ಲಿದೆ, ನಿಮ್ಮ ಹೌಸ್ ಇಂಡಿವಿಜುವಲ್ ಹೌಸ್ ಆಗಲಿ ಅಥವಾ ನಿಮ್ಮ ಅಪಾರ್ಟ್ಮೆಂಟ್ಗಳಾಗಲಿ ಫ್ಲ್ಯಾಟ್ಗಳಾಗಲಿ ಏನೇ ಇದ್ರೂ ಅಲ್ಲಿ ಹೋಗಿ ನೀವು ಆ ಲೊಕೇಶನಲ್ಲಿ ಆ ನಿಮ್ಮ ಹೌಸ್ ಒಳಗಡೆ ಹೇಗೆ ಅದನ್ನು ಪ್ರಾಪರ್ಟಿ ಫೋಟೋ ತಗೊಂಡು ಅಲ್ಲಿಗೆ ನಿಮ್ಮದು ಇಲ್ಲಿ ನೋಡಿ ಬೆಂಗಳೂರ್ದು ಯಾವ ಲೇಔಟು, ಯಾವ ಇದು ಮತ್ತು ಲ್ಯಾಟಿಟ್ಯೂಡ್ ಯಾವುದು, ಲಾಂಜಿಟ್ಯೂಡ್ ಯಾವುದು, ಯಾವತ್ತು ನೀವು ತೆಗೆದಿದ್ದೀರಾ ಪ್ರತಿಯೊಂದು ಕ್ಯಾಪ್ಚರ್ ಆಗಿರುತ್ತೆ. ಇದನ್ನು ಹೇಗೆ ನೀವು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಯಾವ ಆ್ಯಪಲ್ಲಿ ಇದನ್ನು ಮಾಡ್ಬೋದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಎಲ್ಲರೂ ಈ ಖಾತಾ ಮಾಡಿಸ್ಬೇಕು ಅಂತ ಇರ್ತೀರಾ. ಅವರಿಗೆ ಫಸ್ಟ್ ಇನ್ನೊಂದು ಡಾಕ್ಯುಮೆಂಟ್ ಕೇಳೋದು ಅಂದರೆ ನಿಮ್ಮ ಪ್ರಾಪರ್ಟಿ ಫೋಟೋ ವಿತ್ GPS ಲೊಕೇಶನ್ನು ಒಂದು ಡಾಕ್ಯುಮೆಂಟ್ ತೊಗೊಬನ್ನಿ ಅಂತಾರೆ. ಅದು ಹೇಗೆ ತೊಗೊಳೋದು, ನೀವು ನಿಮ್ಮ ಪ್ರಾಪರ್ಟಿನ ಔಟ್ಸೈಡ್ ಒಂದು ಆ್ಯಪ್ ಹೇಳ್ತೀನಿ, GPS ಮ್ಯಾಪ್ ಕ್ಯಾಮ್ರಾ ಅಂತಿರುತ್ತೆ. ಆ GPS ಮ್ಯಾಪ್ ಕ್ಯಾಮ್ರಾನ ನೀವು ಆಂಡ್ರಾಯ್ಡ್ ಆಗಲಿ ಅಥವಾ iOS ಆಗಲಿ ಎರಡರಲ್ಲೂ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಆ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಅಲ್ಲಿ ನೀವು ನಿಮ್ಮ ಬರೀ ಅದು ಫೋಟೋನು ಮಾಡ್ಕೊಬೋದು, ವೀಡಿಯೋನು ಮಾಡ್ಕೊಬೋದು. ನೀವು ಫೋಟೋ ತೆಗೆದ್ರೆ ನಿಮ್ಮ ಬಿಲ್ಡಿಂಗ್ ಆಚೆ ಕಡೆ ಅಥವಾ ಫ್ಲ್ಯಾಟ್ ಆಚೆ ಕಡೆ ಅಥವಾ ಅಪಾರ್ಟ್ಮೆಂಟ್ ಆಚೆ ಕಡೆ ಹೋಗಿ ನಿಂತ್ಕೊಂಡು ನೀವು ಫೋಟೋ ತೆಗೆದ್ರೆ ಅದು ಕರೆಕ್ಟಾಗಿ ನೀವು ರೇಂಜು ಸೆಟ್ ಮಾಡ್ಬೋದು. ಅಂದರೆ ರೇಂಜ್ ಏನಂದರೆ ಸರೌಂಡಿಂಗ್ 20 ಮೀಟರ್ ಅಥವಾ 30, 50 ಮೀಟರ್ ಅಥವಾ 100 ಮೀಟರ್ ಒಳಗಡೆ ಇದೆಯಾ ನಿಮ್ಮ ಮನೆ ಹೌಸು, ಅದರೊಳಗೆ ನೀವು ರೇಂಜ್ ಸೆಟ್ ಮಾಡಿ ನೀವು ಆ್ಯಡ್ ಮಾಡ್ಬೋದು. ಮ್ಯಾನ್ಯುಯಲ್ ಆಗು ಅಡ್ರೆಸ್ ಆ್ಯಡ್ ಮಾಡ್ಬೋದು. ಇದು ಲೈವ್ ಡಿಟೆಕ್ಷನ್ನು ಇರುತ್ತೆ ಸ್ನೇಹಿತರೆ. ನೀವೇನಾದ್ರು ಇಂಟರ್ನೆಟ್ ಕನೆಕ್ಟ್ ಆಗಿದ್ರೆ ಪ್ರತಿಯೊಂದು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಥರ ನಿಮ್ಮದು ಆ್ಯಡ್ ಆಗಿ ನಿಮಗೆ ಒಂದು ಬರುತ್ತೆ. ಇದನ್ನು ಫೋಟೋ ತಿಕ್ಕೊಂಡ್ರೆ ನೀವು ಅಲ್ಲಿಗೆ ಈ ಖಾತಾಗೆ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಅದು ಯಾವ ಆ್ಯಪು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟೇ ನಾನು ಹೇಳ್ದಂಗೆ ಇದೊಂದು GPS ಕ್ಯಾಮ್ರಾ ಆ್ಯಪ್ ಹೋಗಿ ಸ್ನೇಹಿತರೆ. ಈ GPS ಕ್ಯಾಮ್ರಾ ಆ್ಯಪ್ನ ಪ್ರತಿಯೊಬ್ಬರು ಆ್ಯಂಡ್ರಾಯ್ಡಲ್ಲಾಗಲಿ ಅಥವಾ iOS ಆಗಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಬೋದು. ಇದನ್ನು ಒನ್ಸ್ ಡೌನ್ಲೋಡ್ ಮಾಡಿದ್ಮೇಲೆ ಇದೇ ಥರ ಓಪನ್ ಆಗುತ್ತೆ. ನಿಮ್ಮದೆಲ್ಲ ಪ್ರತಿಯೊಂದು ನಿಮ್ಮ ಸೆಟ್ಟಿಂಗ್ಸಲ್ಲಿ ಕ್ಯಾಮ್ರಾನ ಇನ್ ಲೈವ್ ಲೊಕೇಶನ್ ಅಂತ ಆನ್ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ನೀವು ಡೌನ್ಲೋಡ್ ಆದ ತಕ್ಷಣ ಕೇಳುತ್ತೆ, ಅಲ್ಲಿ 3 ಆಪ್ಷನ್ಸ್ ಕೇಳುತ್ತೆ. GPS ಲೊಕೇಶನ್ ಫೈಲ್ ಅಲೋ ಮಾಡಿ, ನಿಮ್ಮ ಲೊಕೇಶನ್ ಅಲೋ ಮಾಡಿ ಮತ್ತು ನಿಮ್ಮದು ಫೋಟೋಸ್ ಅಲೋ ಮಾಡಿ ಅಂತ ಕೇಳುತ್ತೆ. ಏನಕ್ಕೆ ಅಂದರೆ ನೀವು ಫೋಟೋ ಕ್ಲಿಕ್ ಮಾಡಿದ್ಮೇಲೆ ಅದು ಅಲ್ಲಿ ಫೋಟೋಗೆ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಅದಾದಮೇಲೆ ನಿಮಗೆ ಲೊಕೇಶನ್ ಇದು ಫೈಲು ನೀವೇನಾದ್ರು ಫೈಲ್ ಇದು ಮಾಡ್ಕೊಬೇಕು ಅಂದರೆ ಆ ಫೈಲ್ನೂ ಕೂಡ ನೀವು ತೊಗೊಬೋದು. ಮತ್ತು ನೀವು ಮ್ಯಾನ್ಯಲಾಗಿ ಲೊಕೇಶನ್ ಹೇಗೆ ಆ್ಯಡ್ ಮಾಡ್ಬೋದು ಅನ್ನೋ ಪ್ರತಿಯೊಂದು ನಿಮಗೆ ಫಸ್ಟೇ ನಿಮಗೆ ಒನ್ಸ್ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮಗೆ ಆಪ್ಷನ್ ಕೇಳುತ್ತೆ. ಎಲ್ಲ ಎನೇಬಲ್ ಮಾಡಿದ್ಮೇಲೆ ಇದು ಫಸ್ಟ್ ಫೋಟೋನು ಬರುತ್ತೆ ಅಥವಾ ವೀಡಿಯೋ ಆಪ್ಷನ್ನು ಇದೆ. ವೀಡಿಯೋಗೂ ಕೂಡ ನೀವು ವೀಡಿಯೋ ತೆಗಿತು ನಿಮ್ಮ ಲೊಕೇಶನ್ನು ಅದು ಕೂಡ ಪ್ರತಿಯೊಂದು ಲ್ಯಾಟಿಟ್ಯೂಡ್ ಆಗಲಿ ಲ್ಯಾಂಜಿಟ್ಯೂಡ್ ಆಗಲಿ ಆ GPS ಲೊಕೇಶನ್ನ ನೀವು ಟ್ರ್ಯಾಕ್ ಮಾಡ್ಬೋದು ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನೀವು ಒಂದು ಹೌಸ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹೌಸ್ ಅಡ್ರೆಸ್ಸು ಬರಬೇಕು ಅಕ್ಯುರೇಟಾಗಿ. ಅಂದರೆ ಇದು ನಿಮ್ಮ ಖಾತಾದಲ್ಲಿ ಹೋಗಲಿ ಪ್ರಾಪರ್ಟಿ ರಿಜಿಸ್ಟರ್ ಆಗಿದ್ದರೆ ಇದು ಯಾರು ಟಚ್ ಮಾಡೋಕ್ಕೂ ಆಗಲ್ಲ, ಲೀಗಲಿ ಏನು ಪ್ರಾಬ್ಲಮ್ ಇಶ್ಯೂಸು ಬರಲ್ಲ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಈ ಫೋಟೋ ತೆಗೆಯೋದನ್ನು ನೋಡ್ಕೊಳ್ಳಿ. ನಿಮ್ಮ ಪ್ರಾಪರ್ಟಿ ಆಚೆ ಕಡೆ ಹೋಗಿ ನಿಂತ್ಕೊಂಡು ಇಲ್ಲಿ ನೀವು ಲೈವ್ ಅಡ್ರೆಸ್ ಬರ್ತಿದೆ, ವಿದ್ಯಾನಪುರ ಬೆಂಗಳೂರು ಅಂತ ಬಂದಿದೆ ನೋಡಿ. ಇದು ಈ ಅಡ್ರೆಸ್ಸು ಲೈವ್ ಆಗಿ ಬಂದಿದೆ. ಹಾಗಾಗಿ ಇದು ನಾನು ಕರೆಕ್ಟಾಗಿದೆ. ಇಲ್ಲಿ ಹೋಗಿ ನಾನು ಬಿಲ್ಡಿಂಗಿಂದ ಆಚೆ ನಿಂತ್ಕೊಂಡು ನಾನು ಬಿಲ್ಡಿಂಗಲ್ಲಿ ಫೋಟೋ ತೆಕ್ಕೊಂಡ್ರೆ ಇದು ನನಗೆ ಫೋಟೋ ಬರುತ್ತೆ. ಇದನ್ನು ನಾನು ಖಾತಾ ಮಾಡಿಸ್ಬೇಕಾದ್ರೆ ಸಬ್ಮಿಟ್ ಮಾಡಬೇಕು. ಇಲ್ವಾ ನನ್ನ ಲೊಕೇಶನ್ ಮ್ಯಾನ್ಯುಯಲ್ ಆಗಿ ಅಕ್ಯುರೇಟಾಗಿ ಬರ್ತಿಲ್ವಾ, ಈ ಲೊಕೇಶನಿಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಪ್ರತಿಯೊಂದು ನಾನು ಮ್ಯಾನ್ಯುಯಲಾಗಿ ಒಂದು ಆ್ಯಡ್ ಮಾಡಿದ್ದೀನಿ. ಅಲ್ಲದೆ ನೀವು ಇಲ್ಲಿ ಹೋಗಿ ಇದನ್ನು ಪ್ಲಸ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ ನಿಮಗೆ ಟೈಟಲ್ಲು, ಲ್ಯಾಟಿಟ್ಯೂಡು ಮತ್ತು ರೇಂಜು ಮತ್ತು ಲೊಕೇಶನ್ನು ಇವೆಲ್ಲ ತೋರಿಸುತ್ತೆ. ಈ ಲೊಕೇಶನಲ್ಲಿ ನಿಮ್ಮ ಅಡ್ರೆಸ್ನ ನೀವೇ ಬರೀಬೋದು. ರೇಂಜು 100 ಮೀಟರ್ ರೇಂಜ್ ಒಳಗೆ ನಿಮಗೆ ಬೇಕಾ, ಆ ರೇಂಜ್ ನೀವು ಸೆಟ್ ಮಾಡಿದರೆ ನಿಮ್ಮದು ಫುಲ್ಲು ನೋಡಿ ಇದೆಲ್ಲ ಸರ್ಕಲ್ ತೆಗೆದಿದೆಯಲ್ಲ ಪ್ರತಿಯೊಂದು ಅದೇ ಅಕ್ಯುರೇಟಾಗಿ ಅಡ್ರೆಸ್ಸು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಜಿಟ್ಯೂಡ್ ಇದು ಸೆಟ್ ಆಗಿದೆ ನಿಮ್ಮದು. ಅದು ಸೆಟ್ ಆದಮೇಲೆ ನಿಮಗೆ ಪ್ರತಿಯೊಂದು ಇದನ್ನು ಸೆಟ್ ಮಾಡಬೇಕಾ, ಈ ಅಡ್ರೆಸ್ ಸೆಟ್ ಮಾಡಬೇಕಾ, ಸೆಟ್ ಮಾಡಿದ ತಕ್ಷಣ ನೀವು ಇದಕ್ಕೆ ಹೋದರೆ ನೋಡಿ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತಾ ಹೋಗುತ್ತೆ. ಈಗ
ಇಲ್ಲಿ ನೋಡಿ ಇನ್ನೊಂದು ಬಂದು ನೆಕ್ಸ್ಟ್ ಒಂದು ಬಂತು. ನೀವು ಯಾವುದನ್ನು ಮ್ಯಾನ್ಯುಯಲಾಗಿ ಆ್ಯಡ್ ಮಾಡ್ತೀರ ಅಡ್ರೆಸ್ಸು ಅದು ಕೂಡ ಇಲ್ಲಿ ಬಂದು ತೋರಿಸುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೇನಿಲ್ಲ, ಇದನ್ನೊಂದ್ಸರಿ ನೀವು ಇದನ್ನು ನೋಡಿ, ಇದನ್ನು ಫೋಟೋ ತಿಕ್ಕೊಂಡೆ ಒಂದ್ಸರಿ ಫೋಟೋ ತೆಗೆದ್ರೆ ಅಂದರೆ ಇಲ್ಲಿ ಕಲೆಕ್ಷನಲ್ಲಿ ಕ್ಯಾಪ್ಚರ್ ಆಯಿತು, ನಿಮ್ಮ ಫೈಲ್ ಫೋಟೋಸಲ್ಲಿ ಇದಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಹೋಗಿ ಪ್ರಿಂಟೌಟ್ ತಿಕ್ಕೊಂಡು ಹೋಗೋದು ಅಷ್ಟೇ. ಇದು ಇನ್ನೇನು ಬೇರೆ ಏನು ಮಾಡೋಂಗಿಲ್ಲ. ಒಂದು ಮೇಯ್ನ್ ಅಂದರೆ ಲೊಕೇಶನ್ನು ನೀವು ಮ್ಯಾನ್ಯುಯಲಾಗಿ ಆ್ಯಡ್ ಮಾಡ್ತೀರಾ ಅಥವಾ ಲೈವ್ ಲೊಕೇಶನ್ ಡಿಟೆಕ್ಷನ್ನೇ ಫೈನಾ. ಮೇಯ್ನ್ ಬೇಕಾಗಿರೋದು ಅವರಿಗೆ ನಿಮ್ಮ ಪ್ರಾಪರ್ಟಿಯ ನೇಮು ಮತ್ತು ಅದು ನಿಮಗೆ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಜಿಟ್ಯೂಡ್, ಅಂದರೆ ನಿಮ್ಮ ಪ್ರಾಪರ್ಟಿನ ಅಕ್ಯುರೇಟಾಗಿ ಡಿಟೆಕ್ಟ್ ಮಾಡ್ತಾ ಇರಬೇಕು GPS ಲೊಕೇಶನ್ನು. ಅದೊಂದು ನಿಮಗೆ ಬೇಕೇ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದೊಂದು GPI ಮ್ಯಾಪ್ ಕ್ಯಾಮ್ರಾನ ನೀವು ಇಟ್ಕೊಂಡ್ರೆ ನಿಮ್ಮ ಪ್ರಾಪರ್ಟಿ ಎಲ್ಲೇ ಪ್ರಾಪರ್ಟಿ ಇದ್ರೂ ಅಕ್ಯುರೇಟಾಗಿ ನೀವು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಜಿಟ್ಯೂಡ್ನ ಅದನ್ನು ನೀವು ಫೋಟೋ ತೆಗೆದು ಪ್ರಾಪರ್ಟಿ ವಿತ್ GPS ಲೊಕೇಶನ್ನ ಫೋಟೋ ತೆಗೆದು ನೀವು ಅದನ್ನು ಶೇರ್ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಸ್ಮಾಲ್ ಇನ್ಫಾರ್ಮೇಷನ್ ಇದು ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟು. ಖಾತಾ ಮಾಡಿಸ್ಬೇಕಾದ್ರೆ ಪ್ರಾಪರ್ಟಿ ಸೇಫ್ ಆಗಿರಬೇಕು ಅಂದರೆ ನಿಮ್ಮದು ಇದೊಂದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರು ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಶೇರ್ ಮಾಡ್ತೀನಿ. ಇನ್ನೂ ಒಂದು ಮೊಬೈಲ್ ಆಗಿದೆ, ಅದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಹೇಗೆ ಬೇಕಾದ್ರೂ ನಿಮ್ಮ ಪ್ರಾಪರ್ಟಿದ GPS ಲೊಕೇಶನ್ನ ಟ್ರ್ಯಾಕ್ ಮಾಡಿ ಫೋಟೋ ತೆಗೆದು ಅದನ್ನು ಪ್ರಿಂಟೌಟು ತೊಗೋಬೋದು ಸ್ನೇಹಿತರೆ. ಹಾಗಾಗಿ ಲೆಚ್ಚೆ ಇದನ್ನು ಅದಕ್ಕೋಸ್ಕರ ನಂದು ಇದರಲ್ಲಿ ನೋಡಿ ನಮ್ಮ ಇದರಲ್ಲಿ ಪ್ರಾಪರ್ಟೀಸಲ್ಲಿ ಇದನ್ನು ನಾನು ಇಟ್ಕೊಂಡು ನಾನು ಈ ಖಾತೆಗೆ ಇದನ್ನು ಸಬ್ಮಿಟ್ ಮಾಡಿದ್ದು ಫುಲ್ ಪ್ರಾಪರ್ಟಿದಾಗಿ. ಹಾಗಾಗಿ ಪ್ರತಿಯೊಂದು ನಾನು ತೆಗೆದಿದ್ದನ್ನ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ಮಾಲ್ ವೀಡಿಯೋ ಮಾಡ್ತಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ನನಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.